ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದುಬಿಟ್ಟು ನಮ್ಮೂರ ಜಾತ್ರೆಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ಪಾಪು ಮತ್ತು ಮನೇಲಿ ಅಪ್ಪಾಜಿ ಅಮ್ಮಂಗೆ ಹುಷಾರಿಲ್ಲದೆ ಇರೋ ಕಾರಣ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಕೂಡ ಭಟ್ರು ಬಂದಿದ್ದರು. ಸೊ ಆದಷ್ಟು ಬೇಗ ಅವ್ರಿಗೆ ಎಲ್ಪ್ ಮಾಡಿಕೊಟ್ರೆ ಬೇಗ ಅಡುಗೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೊಟ್ಟೆ. ಸೊ ಬೇಗ ಅಡುಗೆ ಕೂಡ ಮಾಡಿದ್ರು. ನೆಂಟರುಗಳೆಲ್ಲ ಮಧ್ಯಾಹ್ನ 2 ಗಂಟೆಗೆ ಹೇಳಿದ್ವಿ ಊಟಕ್ಕೆ. ಅಷ್ಟರಲ್ಲಿ ಅಡುಗೆ ಕೂಡ ಪ್ರಿಪೇರ್ ಆಗಿತ್ತು. ಸೊ ಅವ್ರಿಗೆಲ್ಲ ಊಟ ಬಡಿಸಿ ಇನ್ನು ಪಾಪುಗೆ ಊಟ ಮಾಡ್ಸೋಕ್ಕಲ್ಲೇ ಟೈಮ್ ಆಗಿತ್ತು ಅಂತ ಅಕ್ಕನೇ ಊಟ ಮಾಡಿಸ್ತೀನಿ ಅಂದರು. ಇನ್ನು ಎಲ್ಲ ಮಕ್ಕಳಿಗೂ ಅವರೇ ಊಟ ಮಾಡಿಸಿ ನೆಕ್ಸ್ಟ್ ಅವ್ರು ಮಾಡಿದ್ರು. ಊಟ ಕೂಡ ಚೆನ್ನಾಗೈತೆ ಅಂತ ಅಂದರು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ ಅಂತಲೇ ಹೇಳ್ಬೋದು. ಫುಲ್ ಕಾಲೆಲ್ಲ ನೋವಾಗ್ತೈತೆ. ಸೇಮ್ ನನಗೂ ಹಂಗೆ ಆಗಿರೋದು. ಹಬ್ಬ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಜ್ವರ ಬಂದು ಮನ್ಗಿದ್ದೆ. ಹಬ್ಬ ಮಾಡಾದ್ಮೇಲೆ ಒಂದ್ಸಲ ಮಲ್ಕೋತೀನಿ ಅನ್ಸುತ್ತೆ. ಕಾಲೆಲ್ಲ ಊತ ಬಂದ್ಬಿಟ್ಟವೆ. ಇನ್ನು ಜಾತ್ರೆಯಲ್ಲಿ ನಮ್ಮ ಮನೆ ಮುಂದೆ ಅಂಗಡಿಗಳೆಲ್ಲ ಹಾಕಿದ್ರು. ನೋಡ್ಬೋದು ನಮ್ಮ ಕಾರ್ ಫುಲ್ಲು ನಿಲ್ಲಿಸಿ 1 ವೀಕ್ ಆಗೈತೆ ಅನ್ಕೋಬೋದು. ಅಷ್ಟು ಧೂಳಾಗಿತ್ತು. ನಿಲ್ಸಿ 1 ಡೇನೂ ಕೂಡ ಆಗಿರಲಿಲ್ಲ. ಯಾಕಪ್ಪ ಅಂದರೆ ಫುಲ್ ವೆಹಿಕಲ್ಗಳೆಲ್ಲ ಓಡಾಡಿ ಧೂಳು ತುಂಬ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ನಮ್ದು ಈಗ ಚಿಕ್ಕ ಅಂಗಡಿ ಇರೋದ್ರಿಂದ ಜನಗಳು ಬರ್ತಾನೆ ಇದ್ದರು. ಅವತ್ತು 3 ಡೇಸ್ ನಿದ್ದೆ ಕೂಡ ಮಾಡಿರಲಿಲ್ಲ ನಾವು. ಆ್ಯಕ್ಚುಲಿ ಒಂದು ತಪ್ಪು ಏನು ಮಾಡಿದ್ದೀನಿ ಅಂದರೆ ದೇವ್ರ ದರ್ಶನ ಮಾಡೋಕ್ಕೆ ಹೋದಾಗ ವೀಡಿಯೋನೇ ಮಾಡ್ಕೊಂಡಿಲ್ಲ. ಸೊ ಅದೊಂದು ವೀಡಿಯೋ ಮಿಸ್ ಆಗಿಬಿಟ್ಟೈತೆ. ನೆಕ್ಸ್ಟು ನಾವು ಏನೂ ತೊಗೊಂಡಿರಲಿಲ್ಲ. ಪಾಪು ಮಾತ್ರ ಅಲ್ಲಿ ಹೋಗಿ ಫಸ್ಟ್ ನಮ್ಮ ಮನೆ ಮುಂದೆ ಇದ್ದಿದ್ದರಿಂದ ಅಂಗಡಿಗಳು ಹೋಗಿ ಫಸ್ಟ್ ನೋಡ್ಕೊಬರೋನು, ಆಮೇಲೆ ಪ್ಯಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೇನು ಬೇಕೋ ಅದು ತೊಗೊಂಡು ಬರೋನು. ಹೇಳ್ಬೇಕು ಅಂದರೆ ಒಂದು 800 ರುಪೀಸ್ದೇನೋ ಟಾಯ್ಸೇ ತೊಗೊಂಡಿದ್ದಾನೆ ಅವತ್ತು ಜಾತ್ರೆಯಲ್ಲಿ. ನೆಕ್ಸ್ಟ್ ನಾನು ಹೋಗಿರಲಿಲ್ಲ, ಸುಮ್ಮನೆ ಓಡಾಡ್ಕೊಬರೋಣ ಅಂತ ಕುಮಾರ್ ಕರ್ಕೊಂಡು ಹೋದೆ. ಏನೂ ತೊಗೊಳ್ಳಿಲ್ಲ, ಒಂದು ಜುಮ್ಕಾನೇನೋ ತೊಗೊಂಡೆ ಅನಿಸುತ್ತೆ ಅಷ್ಟೇ. ಇನ್ನು ಸುಮ್ಮನೆ ಓಡಾಡ್ಕೊಬರೋಣ ಅಂತ ಹೋಗಿದ್ವಿ. ಈ ಜಾತ್ರೆ ಬಂದುಬಿಟ್ಟು 3 ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡೋದು. ಹೊಂಗೆ ಮಾರಮ್ಮನ ಜಾತ್ರೆ ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮೂರಲ್ಲಿ. ನೈಟ್ 11 ಗಂಟೆ ಆದರೂ ಒಬ್ಬೊಬ್ಬರೇ ಊಟಕ್ಕೆ ಬರ್ತಾನೆ ಇದ್ದರು. ಎಲ್ರಿಗೂ ಊಟ ಬಡಿಸ್ಬಿಟ್ಟು ಸಾಂಬಾರೆಲ್ಲ ಕಾಸಿಟ್ಟು ಮಲ್ಕೊಂಡ್ವಿ. ಸೊ ನಮ್ಮೂರಲ್ಲಿ ನೆಕ್ಸ್ಟ್ ಡೇ ನಾಟಕ ಇದ್ದಿದ್ದರಿಂದ ನಾಳೆನೂ ನಿದ್ದೆ ಮಾಡೋಕ್ಕಾಗಲ್ವೇನೋ ಅಂದ್ಕೊಂಡು ಬೇಗನೆ ಮಲ್ಕೊಂಡ್ವಿ. ಬೇಗ ಅಂದರೆ 12 ಗಂಟೆ 12:15 ಆಗಿತ್ತು. ನೋಡಿ ಇದೆ ಬೆಳಗ್ಗೆ 10:30 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರಿ. ಸೀನ್ ಅಂತಾರೋ ಏನಂತಾರೋ ನಂಗೆ ಆ್ಯಕ್ಚುಲಿ ಅದು ಅಷ್ಟು ಗೊತ್ತಿಲ್ಲ. ಸೆಟ್ ಆಗ್ತಿದ್ರು. ಆ್ಯಕ್ಚುಲಿ ನಮ್ಮ ಊರಲ್ಲಿ ನಾಟಕ ಆಡಿ ತುಂಬ ವರ್ಷನೇ ಆಗಿತ್ತು. ಇದು ಬಂದುಬಿಟ್ಟು ಪೌರಾಣಿಕ ಮತ್ತು ಆ ಥರ ಎಲ್ಲ ನಾಟಕ ಅಲ್ಲ, ಇದು ಸಾಮಾಜಿಕ ನಾಟಕ. ಫುಲ್ ಕಾಮಿಡಿ ಆಗಿತ್ತು. ನಾವು ಫುಲ್ ನಾಟಕ ಕೂಡ ನೋಡಲಿಲ್ಲ. ಒಂದು 12 ಗಂಟೆ ತನಕ ನೋಡಿಬಿಟ್ಟು ಆಮೇಲೆ ಹೋಗಿ ಸುಮ್ಮನೆ ಮಲ್ಕೊಂಡ್ವಿ. ಅಷ್ಟು ಸೌಂಡ್ ಇದ್ರೂ ನಿದ್ದೆ ಬರೋಲ್ಲ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಚೆನ್ನಾಗೇ ನಿದ್ದೆ ಬಂದೈತೆ ನಮಗೆ. ಮಾರ್ನಿಂಗ್ 8 ಗಂಟೆ 9 ಗಂಟೆಗೆಲ್ಲ ಎದ್ದಿದ್ವಿ ಅವತ್ತು. ಆ್ಯಕ್ಚುಲಿ ಆ ನಾಟಕ ಇಂಥದ್ದೆಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಹೋಗಿ ಪಾಪು ಜೊತೆ ಮಲ್ಕೊಂಡಿದ್ವಿ. ಸಾಕಾಗ್ಬಿಟ್ಟಿತ್ತು, ಮೈಕೈ ಎಲ್ಲ ನೋವಾದಂಗೆ ಆಯಿತು. ನಿದ್ದೆ ಬಂತು ಅಂತಲೇ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.